ತಲೆಮಾರು ಕಳೆದ್ರೂ ಕೂಡ ಈ ಗ್ರಾಮಕ್ಕಿಲ್ಲ ಕರೆಂಟ್. ಮೂಲ ಸೌಕರ್ಯಗಳಿಲ್ಲದೆ ಗುಡ್ಡಗಾಡಿನಲ್ಲಿರುವ ಕುಗ್ರಾಮ. 40ಕ್ಕೂ ಹೆಚ್ಚು ಕುಟುಂಬಗಳ ನರಕ ಯಾತನೆ. ನಿಜಕ್ಕೂ ಆ ದೇವರಿಗೆ ಪ್ರೀತಿ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. 3 ತಲೆಮಾರು ಕಳೆದ್ರೂ ಈ ಗ್ರಾಮಕ್ಕಿಲ್ಲ ಕರೆಂಟ್. ಮೂಲ ಸೌಕರ್ಯಗಳಿಲ್ಲದೆ ಗುಡ್ಡಗಾಡಿನಲ್ಲಿರೋ ಕುಗ್ರಾಮ. 40ಕ್ಕೂ ಹೆಚ್ಚು ಕುಟುಂಬಗಳ ನರಕಯಾತನೆ. ಹೀಗೆ ದೀಪದ ಬೆಳಕಿನಲ್ಲಿ ಓದೋ ಮಕ್ಕಳ ದೃಶ್ಯ, ಮತ್ತೊಂದು ಕಡೆ ದೀಪದ ಬೆಳಕಿನಲ್ಲಿ ಅಡುಗೆ ಮಾಡೋ ದೃಶ್ಯ. ಆಧುನಿಕತೆಯ ಭರಾಟೆಯಲ್ಲಿ ಜಗತ್ತು ಅಭಿವೃದ್ಧಿ ಕಾಣ್ತಾ ಇದೆ. ಹೊಸ ಆವಿಷ್ಕಾರಗಳನ್ನು ವಿಜ್ಞಾನಿಗಳು ಕಂಡುಹಿಡಿತಿದ್ದಾರೆ. ಆದರೆ ಈ ಹಳ್ಳಿ ಮಾತ್ರ ಇನ್ನೂ ಕನಿಷ್ಠ ಸೌಲಭ್ಯವನ್ನು ಕೂಡ ಕಂಡಿಲ್ಲ. ಕುಗ್ರಾಮದ ಜನರ ನರಕಯಾತನೆಯ ಜೀವನ ಹೇಳತೀರದಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಆಮಲಿಂಗೇಶ್ವರ ದೊಡ್ಡಿಯ ಗ್ರಾಮಸ್ಥರ ಬದುಕು ಹೇಳತೀರದಾಗಿದೆ. ಎಲೆಕ್ಷನ್ನಲ್ಲಿ ರಾಜಕೀಯ ವ್ಯಕ್ತಿಗಳು ಮನೆ ಬಾಗಿಲಿಗೆ ಬಂದು ಬಣ್ಣದ ಮಾತನಾಡ್ತಾರೆ. ಕರೆಂಟ್ ಕೊಡ್ತೇವೆ, ರಸ್ತೆ ಕೊಡ್ತೇವೆ, ನೀರಿನ ಸೌಲಭ್ಯ ಕಲ್ಪಿಸ್ತೇವೆ ಅಂಥೇಳಿ ಸುಳ್ಳಿನ ಭರವಸೆಯನ್ನು ಕೊಡ್ತಾರೆ. ಆದರೆ ಚುನಾವಣೆ ಬಂದ ಬಳಿಕ ನೀಡಿದ ಭರವಸೆಗಳೆಲ್ಲ ಭರವಸೆಗಳಾಗಿಯೇ ಉಳಿತಾ ಇದೆ. ಜನರ ಕಷ್ಟದ ಮಧ್ಯೆ ಕತ್ತಲೆಯ ಬದುಕನ್ನು ಸಾಗಿಸ್ತಿದ್ದಾರೆ. ಗೆದ್ದಲಮರಿ ಪಂಚಾಯತ್ ವ್ಯಾಪ್ತಿಯ ಬೆಟ್ಟದ ಪ್ರದೇಶದಲ್ಲಿರುವ ಅಮಲಿಂಗೇಶ್ವರ ದೊಡ್ಡಿಯಲ್ಲಿ ಸುಮಾರು 30 ಮನೆಯಲ್ಲಿ 40 ಕುಟುಂಬಸ್ಥರು ವಾಸವಾಗಿದ್ದಾರೆ. ಇವರಿಗೆ ಕನಿಷ್ಠ ಸೌಲಭ್ಯಗಳೇ ಇಲ್ಲದಂತಾಗಿದೆ. ನಮಗೆ ತಿರ್ಗಾಡೋಕ್ಕಾಗಲಿದ್ದ ಗಾಡಿ ಸಮಸ್ಯೆ ರೀ, ದಾರಿ ಸಮಸ್ಯೆ ರೀ, ರೋಡಿನ ಸಮಸ್ಯೆ. ಒಂದು ಹೊಳಿ ಬಂತಂದ್ರೆ ಸುತ್ತ ನೀರು ಹಾದ್ಬಿಡ್ತಾವೆ ರೀ. ಹೋಗೋಕೆ ಬರೋಕಿಲ್ಲ ರೀ. ನಮಗೆ ಅದು ಬ್ರಿಡ್ಜ್ ಮಾಡ್ಕೊಡ್ತೀವಿ ಅಂದ್ರೆ ಬ್ರಿಡ್ಜ್ನೂ ಇಲ್ಲ ರೀ, ಮತ್ತು ಕರೆಂಟ್ನೂ ಇಲ್ಲ ರೀ. ಸಣ್ಣ ಮಕ್ಳಿಗೆ ಇಲ್ಲಿ ಓದೋಕ್ಕಾಗಲಿ ರೀ, ಹೋಗೋಕೆ ಬರೋದಕ್ಕೆ ತುಂಬ ತೊಂದರೆ ಐತೆ ಸರ್. ಇಲ್ಲಿ ಒಂದಂತಲ್ಲ ಎಲ್ಲ ಕಡೆ ಸಮಸ್ಯೆ ಅದ ಸರ್. ರಾತ್ರಿ ಆದ್ರೆ ಹಂಗೆ ಸರ್ ಬ್ಯಾಟ್ರಿ ಹಾಕೊಂಡು ತಿರ್ಗೋದು ಸರ್. ಏನಿದ್ರು ಬ್ಯಾಟ್ರಿ ಹಾಕೊಂಡು ಹೋಗ್ಬೇಕು. ಒಂದು ಮೊಬೈಲ್ ಚಾರ್ಜ್ ಮಾಡ್ಬೇಕಂದ್ರೆ ನಡ್ಕೊತ ಹೋಗ್ಬೇಕು ಸರ್. 5 ಕಿಲೋಮೀಟ್ರ್ ತಾಂಡಕ್ಕೆ ಹೋಗಿ 5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ರೀ. ಚಾರ್ಜ್ ಮಾಡ್ಕೊಂಡು ಬರೋಕು ಮತ್ತೆ ಇಲ್ಲಿ ನಮ್ಮ ಹೊಲ ಮನೆ ಕೆಲಸ ಮಾಡ್ಬೇಕು ರೀ. ಕರೆಂಟೇ ಇಲ್ಲ ರೀ, ಬೆಳಕು ಅನ್ನೋದು ಏನು ಇಲ್ಲ ಸರ್. ಏನು ಹಚ್ಚಿದ್ರು ದೀಪ ಹಚ್ಚೋದು ಅವ ರೀ. 3 ವರ್ಷದ ಹಿಂದೆ ವಿದ್ಯುತ್ ಪೂರೈಕೆ ಮಾಡುವುದಕ್ಕೆ ವಿದ್ಯುತ್ ಕಂಬಗಳ ಅಳವಡಿಕೆ ಮಾಡಿದ್ದಾರೆ. ಆದರೆ ವಿದ್ಯುತ್ ಸೌಲಭ್ಯವನ್ನು ಕಲ್ಪಿಸಿಲ್ಲ. ದೀಪದ ಬೆಳಕಿನಲ್ಲಿ ಜನರು ಬದುಕನ್ನು ನಡೆಸ್ತಿದ್ದಾರೆ. ವಿದ್ಯಾರ್ಥಿಗಳು ದೀಪದ ಬೆಳಕಿನಲ್ಲಿ ಓದುವಂತಾಗಿದೆ. ಕತ್ತಲಲ್ಲಿಯೇ ಇಡೀ ಜೀವನವನ್ನು ನಡೆಸ್ತಿದ್ದಾರೆ. ಮೊಬೈಲ್ ಚಾರ್ಜ್ ಮಾಡುವುದಕ್ಕೆ ಬೇರೆ ಊರಿಗೆ ಹೋಗಬೇಕಾದಂತಹ ಸ್ಥಿತಿ. ರಸ್ತೆ, ಕುಡಿಯೋ ನೀರು, ಸರ್ಕಾರದ ಆಶ್ರಯ ಮನೆ ಸೌಲಭ್ಯ ಸೇರಿ ಯಾವ ಸೌಲಭ್ಯಗಳೂ ಇಲ್ಲ. ಅಗತ್ಯ ಸೌಲಭ್ಯಗಳಿಲ್ಲದೆ ಇರೋದಕ್ಕೆ ಕೆಲವರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಅನಾರೋಗ್ಯಕ್ಕೆ ತುತ್ತಾದವರನ್ನ ಚಿಕಿತ್ಸೆಗಂಥೇಳಿ 4 ಕಿಲೋಮೀಟರ್ ದೂರದ ಊರಿಗೆ ಕೊಂಡೊಯ್ಯಬೇಕಾದಂತಹ ಪರಿಸ್ಥಿತಿ ಇದೆ. 4 ತಲೆ ಅದು ಇಲ್ಲಿಗ ಕರೆಂಟು ಇಲ್ಲ, ದಾರಿನೂ ಇಲ್ಲ. ಒಟ್ಟು ಮತ್ತು ಏನು ಮಾಡ್ಬೇಕು ರೀ? ಅದಕ್ಕೆ ನಡ್ಕೊಂಡು ಹೋಗೋದದ, ನಡ್ಕೊಂಡು ಬರೋದದ. ನೀವು ಸಂತಿಗೆ ಹೋದ್ರೆ ನಡ್ಕೊಂಡು ಹೋಗ್ಬೇಕು, ಅಮ್ಮಾಪುರ್ಗೆ ಹೋಗ್ಬೇಕು ರೀ, ಇಲ್ಲಾಂದ್ರೆ ಗೆದ್ದಮ್ರಿಗೆ ಹೋಗ್ಬೇಕು ನಡ್ಕೊಂಡು ಕೆಜಿ. ನಡ್ಕೊಂಡು ಹೋದ್ರೆ ಅಲ್ಲಿಗೆ ಸಂತಿ ತರ್ಬೇಕು, ಇಲ್ಲಾಂದ್ರೆ ಸುಮ್ಮ ಉಪವಾಸ ಕುಂದಿರ್ಬೇಕು. ಏನು ಮಾಡ್ಬೇಕು ರೀ ಸರ್? ಇಲ್ಲಿಗೆ ಬಂತು, ಹೊಳಿ ಬಂತಂದ್ರೆ ಅಲ್ಲಿ ಇಲ್ಲೇ ನಾವು ಸಾಯೋದ, ಅವ್ರು ಆ ಕಡೆ ಸಾಯೋದ. ನಾವು ಏನು ನೋಡಕ್ಕೆ ಹೋಗಲ್ಲ, ಏನು ಮಾಡಕ್ಕೆ ಹೋಗಲ್ಲ. ಏನು ಬರಂಗಿಲ್ಲ ರೀ. ಸೈಕಲ್ ನೋಡ್ರೆ ಬರಂಗಿಲ್ಲ ನಾಳೆಗೆ. ಇದ್ರಾಗ ಏನು ಮಾಡ್ಬೇಕು ರೀ ಸರ್? ಅದೇನೇ ಇರಲಿ, ಕುಗ್ರಾಮಗಳತ್ತ ಜನಪ್ರತಿನಿಧಿಗಳು ಗಮನ ಹರಿಸಬೇಕಿದೆ. ಅಧಿಕಾರಿಗಳು ಜನರ ಶ್ರೇಯಸ್ಸಿಗೆ, ಅಭಿವೃದ್ಧಿಗೆ ಶ್ರಮಿಸಬೇಕಿದೆ. ರೂಪೇಶ್, ಪಬ್ಲಿಕ್ ಟಿವಿ, ಯಾದಗಿರಿ.